ಭಾರತದ ವ್ಯಾಪಾರ ನೀತಿ ವಿರುದ್ಧ ಅಮೆರಿಕ ಅಧ್ಯಕ್ಷ ಸಮರ ಸಾರಿದ್ದಾರೆ. ರಷ್ಯಾ ಜೊತೆಗಿನ ತೈಲ ಒಪ್ಪಂದವನ್ನ ಕೈಬಿಡಲು ಟಾರಿಫ್ ಸುಂಕ ಏರಿಕೆ ಬೆದರಿಕೆ ಹಾಕಿದ್ದಾರೆ. ಹುಚ್ಚು ದೊರೆ ಬೆದರಿಕೆಗೆ ಭಾರತೀಯ ವಿದೇಶಾಂಗ ಸಚಿವಾಲಯ ಸಖತ್ ಕೌಂಟರ್ ಕೊಟ್ಟಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತ ರಷ್ಯಾ ಸ್ನೇಹದ ಮೇಲೆ ಟ್ರಂಪ್ ಕೆಟ್ಟ ಕಣ್ಣು. ಮತ್ತಷ್ಟು ಟಾರಿಫ್ ಏರಿಸುವ ಬೆದರಿಕೆ ಹಾಕಿದ ಯುಎಸ್. ಭಾರತದ ಪಾಲಿಗೆ ಅಮೆರಿಕ ಒಂದು ರೀತಿಯ ಮಗ್ಗಲಿನ ಮುಳ್ಳು ಅಂದ್ರೂ ತಪ್ಪಾಗಲಾರದು. ಭಯೋತ್ಪಾದನೆ ವಿರುದ್ಧ ಭಾರತದ ಜೊತೆಗೆ ನಿಲ್ತೇನೆ ಅಂತ ಘೋಷಣೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಸಿಕ್ಕಾಗಲೆಲ್ಲ ಅಪ್ಪಿ ಮುದ್ದಾಡುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಹಲ್ಗಾಮ್ ದಾಳಿಯ ನಂತರ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ತೀವ್ರ ಮುಜುಗರ ಉಂಟಾಗುವಂತೆ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಭಾರತವನ್ನ ಕಟ್ಟಿ ಹಾಕಲು ಅಮೆರಿಕ ಅಧ್ಯಕ್ಷ ಸುಂಕದ ವಿಚಾರದಲ್ಲಿಯೂ ಭಾರತಕ್ಕೆ ಬ್ಲಾಕ್ ಮೇಲ್ ಮಾಡುವುದನ್ನು ಶುರು ಮಾಡಿದ್ದಾರೆ. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರುವುದಕ್ಕೆ ಟ್ರಂಪ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇರುವಂತಹ ರಷ್ಯಾಕ್ಕೆ ಅದರ ತೈಲ ಖರೀದಿ ಮಾಡುವ ಮೂಲಕ ಭಾರತ ಪರೋಕ್ಷವಾಗಿ ಹಣ ಸಹಾಯ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ರಷ್ಯಾ ಜೊತೆಗಿನ ತೈಲ ಒಪ್ಪಂದ ನಿಲ್ಲಿಸದಿದ್ದರೆ ಭಾರತದ ಮೇಲೆ ಮತ್ತಷ್ಟು ಟಾರಿಫ್ ಹಾಕುವುದಾಗಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಭಾರತದ ತೆರಿಗೆಟ್ಟು. ಅಮೆರಿಕ ಅಧ್ಯಕ್ಷನ ಸುಂಕದ ಬೆದರಿಕೆಗೆ ತೀವ್ರವಾಗಿ ಪ್ರತಿಕ್ರಿಯಿಸಿರುವಂತಹ ಭಾರತೀಯ ವಿದೇಶಾಂಗ ಸಚಿವಾಲಯ ರಷ್ಯಾದ ಜೊತೆಗಿನ ಸ್ನೇಹವನ್ನ ಅಷ್ಟು ಸುಲಭವಾಗಿ ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಟಕ್ಕರ್ ಕೊಟ್ಟಿದೆ. On Trump tariffs, there was no discussion on the tariffs imposed by the US on India or any other country. ಅಮೆರಿಕಾಗೆ ರಷ್ಯಾ ಜೊತೆ ವ್ಯಾಪಾರ ಸಂಬಂಧವಿದೆ. ಟ್ರಂಪ್ ಬೆದರಿಕೆಗೆ ಭಾರತೀಯ ವಿದೇಶಾಂಗ ಇಲಾಖೆ ಟಾಂಗ್. ಎಂಇಎ ಪ್ರಕಾರ ಯುರೋಪಿಯನ್ ಒಕ್ಕೂಟವು 2023ರಲ್ಲಿ ರಷ್ಯಾದೊಂದಿಗೆ ಇಯುಆರ್ 67.5 ಶತಕೋಟಿ ಸರಕುಗಳು ಮತ್ತು ಇಯುಆರ್ 17.2 ಶತಕೋಟಿ ಸೇವೆಗಳ ದ್ವಿಪಕ್ಷೀಯ ವ್ಯಾಪಾರವನ್ನು ಹೊಂದಿತ್ತು. ಇದು ರಷ್ಯಾದೊಂದಿಗಿನ ಭಾರತದ ಒಟ್ಟು ವ್ಯಾಪಾರಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ. ಇದಲ್ಲದೆ ಅಮೆರಿಕವು ತನ್ನ ಪರಮಾಣು ಉದ್ಯಮಕ್ಕೆ ಯುರೇನಿಯಂ ಹೆಕ್ಸಾಫ್ಲೋರೈಡ್, ತನ್ನ ವಿದ್ಯುತ್ ವಾಹನದ ಉದ್ಯಮಕ್ಕೆ ಪಲ್ಲಾಡಿಯಂ, ರಸಗೊಬ್ಬರಗಳು ಮತ್ತು ರಾಸಾಯನಿಕಗಳನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ಳುವುದನ್ನು ಮುಂದುವರೆಸಿದೆ. ಭಾರತದ ಇಂಧನ ಆಮದನ್ನ ಮಾತ್ರ ವಿರೋಧಿಸ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದೆ. ಟ್ರಂಪ್ ವಿರುದ್ಧ ಕಾಂಗ್ರೆಸ್ ನಾಯಕ ಕಟು ಟೀಕೆ. ರಷ್ಯಾದ ಜೊತೆ ಸಂಬಂಧ ಮುಂದುವರೆಸಿದ್ರೆ ಮತ್ತಷ್ಟು ಸುಂಕ ಏರಿಸುವುದಾಗಿ ಟ್ರಂಪ್ ಭಾರತಕ್ಕೆ ಬೆದರಿಕೆ ಹಾಕಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕ ಮನೀಶ್ ತಿವಾರಿ ತಿರುಗೇಟನ್ನು ಕೊಟ್ಟಿದ್ದಾರೆ. Well, Mr. Donald Trump's disparaging remarks hurt the dignity and self-respect of 144 crore Indians. When we were liberating East Pakistan, the Kissinger-Nixon duo sent a task force of the 7th Fleet, led by the aircraft carrier Enterprise, into the Bay of Bengal to stave off the surrender of Dhaka. It didn't stop the then Indian government. Need to be replied to by the government of India in a manner which indicates and demonstrates steadfast national resolve. ಒಟ್ಟಾರೆ ಭಾರತ ರಷ್ಯಾ ಸಂಬಂಧ ಕೆಡಿಸಲು ಅಮೆರಿಕ ಶತಪ್ರಯತ್ನ ಮಾಡ್ತಾ ಇದ್ದು, ಟ್ರಂಪ್ ಗೊಡ್ಡು ಬೆದರಿಕೆಗೆ ಕೇಂದ್ರ ಸರ್ಕಾರ ಸಖತ್ತಾಗಿಯೇ ಕೌಂಟರ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ವ್ಯಾಪಾರ ನೀತಿ ವಿರುದ್ಧ ಅಮೆರಿಕ ಅಧ್ಯಕ್ಷ ಸಮರ ಸಾರಿದ್ದಾರೆ. ರಷ್ಯಾ ಜೊತೆಗಿನ ತೈಲ ಒಪ್ಪಂದವನ್ನ ಕೈಬಿಡಲು ಟಾರಿಫ್ ಸುಂಕ ಏರಿಕೆ ಬೆದರಿಕೆ ಹಾಕಿದ್ದಾರೆ. ಹುಚ್ಚು ದೊರೆ ಬೆದರಿಕೆಗೆ ಭಾರತೀಯ ವಿದೇಶಾಂಗ ಸಚಿವಾಲಯ ಸಖತ್ ಕೌಂಟರ್ ಕೊಟ್ಟಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತ ರಷ್ಯಾ ಸ್ನೇಹದ ಮೇಲೆ ಟ್ರಂಪ್ ಕೆಟ್ಟ ಕಣ್ಣು. ಮತ್ತಷ್ಟು ಟಾರಿಫ್ ಏರಿಸುವ ಬೆದರಿಕೆ ಹಾಕಿದ ಯುಎಸ್. ಭಾರತದ ಪಾಲಿಗೆ ಅಮೆರಿಕ ಒಂದು ರೀತಿಯ ಮಗ್ಗಲಿನ ಮುಳ್ಳು ಅಂದ್ರೂ ತಪ್ಪಾಗಲಾರದು. ಭಯೋತ್ಪಾದನೆ ವಿರುದ್ಧ ಭಾರತದ ಜೊತೆಗೆ ನಿಲ್ತೇನೆ ಅಂತ ಘೋಷಣೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಸಿಕ್ಕಾಗಲೆಲ್ಲ ಅಪ್ಪಿ ಮುದ್ದಾಡುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಹಲ್ಗಾಮ್ ದಾಳಿಯ ನಂತರ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ತೀವ್ರ ಮುಜುಗರ ಉಂಟಾಗುವಂತೆ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಭಾರತವನ್ನ ಕಟ್ಟಿ ಹಾಕಲು ಅಮೆರಿಕ ಅಧ್ಯಕ್ಷ ಸುಂಕದ ವಿಚಾರದಲ್ಲಿಯೂ ಭಾರತಕ್ಕೆ ಬ್ಲಾಕ್ ಮೇಲ್ ಮಾಡುವುದನ್ನು ಶುರು ಮಾಡಿದ್ದಾರೆ.
ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರುವುದಕ್ಕೆ ಟ್ರಂಪ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇರುವಂತಹ ರಷ್ಯಾಕ್ಕೆ ಅದರ ತೈಲ ಖರೀದಿ ಮಾಡುವ ಮೂಲಕ ಭಾರತ ಪರೋಕ್ಷವಾಗಿ ಹಣ ಸಹಾಯ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ರಷ್ಯಾ ಜೊತೆಗಿನ ತೈಲ ಒಪ್ಪಂದ ನಿಲ್ಲಿಸದಿದ್ದರೆ ಭಾರತದ ಮೇಲೆ ಮತ್ತಷ್ಟು ಟಾರಿಫ್ ಹಾಕುವುದಾಗಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಭಾರತದ ತೆರಿಗೆಟ್ಟು. ಅಮೆರಿಕ ಅಧ್ಯಕ್ಷನ ಸುಂಕದ ಬೆದರಿಕೆಗೆ ತೀವ್ರವಾಗಿ ಪ್ರತಿಕ್ರಿಯಿಸಿರುವಂತಹ ಭಾರತೀಯ ವಿದೇಶಾಂಗ ಸಚಿವಾಲಯ ರಷ್ಯಾದ ಜೊತೆಗಿನ ಸ್ನೇಹವನ್ನ ಅಷ್ಟು ಸುಲಭವಾಗಿ ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಟಕ್ಕರ್ ಕೊಟ್ಟಿದೆ. On Trump tariffs, there was no discussion on the tariffs imposed by the US on India or any other country. ಅಮೆರಿಕಾಗೆ ರಷ್ಯಾ ಜೊತೆ ವ್ಯಾಪಾರ ಸಂಬಂಧವಿದೆ. ಟ್ರಂಪ್ ಬೆದರಿಕೆಗೆ ಭಾರತೀಯ ವಿದೇಶಾಂಗ ಇಲಾಖೆ ಟಾಂಗ್. ಎಂಇಎ ಪ್ರಕಾರ ಯುರೋಪಿಯನ್ ಒಕ್ಕೂಟವು 2023ರಲ್ಲಿ ರಷ್ಯಾದೊಂದಿಗೆ EUR 67.5 ಶತಕೋಟಿ ಸರಕುಗಳು ಮತ್ತು EUR 17.2 ಶತಕೋಟಿ ಸೇವೆಗಳ ದ್ವಿಪಕ್ಷೀಯ ವ್ಯಾಪಾರವನ್ನು ಹೊಂದಿತ್ತು. ಇದು ರಷ್ಯಾದೊಂದಿಗಿನ ಭಾರತದ ಒಟ್ಟು ವ್ಯಾಪಾರಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ. ಇದಲ್ಲದೆ ಅಮೆರಿಕವು ತನ್ನ ಪರಮಾಣು ಉದ್ಯಮಕ್ಕೆ ಯುರೇನಿಯಂ ಹೆಕ್ಸಾಫ್ಲೋರೈಡ್, ತನ್ನ ವಿದ್ಯುತ್ ವಾಹನದ ಉದ್ಯಮಕ್ಕೆ ಪಲ್ಲಾಡಿಯಂ, ರಸಗೊಬ್ಬರಗಳು ಮತ್ತು ರಾಸಾಯನಿಕಗಳನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ಳುವುದನ್ನು ಮುಂದುವರೆಸಿದೆ. ಭಾರತದ ಇಂಧನ ಆಮದನ್ನ ಮಾತ್ರ ವಿರೋಧಿಸ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದೆ. ಟ್ರಂಪ್ ವಿರುದ್ಧ ಕಾಂಗ್ರೆಸ್ ನಾಯಕ ಕಟು ಟೀಕೆ. ರಷ್ಯಾದ ಜೊತೆ ಸಂಬಂಧ ಮುಂದುವರೆಸಿದರೆ ಮತ್ತಷ್ಟು ಸುಂಕ ಏರಿಸುವುದಾಗಿ ಟ್ರಂಪ್ ಭಾರತಕ್ಕೆ ಬೆದರಿಕೆ ಹಾಕಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕ ಮನೀಶ್ ತಿವಾರಿ ತಿರುಗೇಟನ್ನು ಕೊಟ್ಟಿದ್ದಾರೆ. Well, Mr. Donald Trump's disparaging remarks hurt the dignity and self-respect of 144 crore Indians. When we were liberating East Pakistan, the Kissinger-Nixon duo sent a task force of the 7th Fleet, led by the aircraft carrier Enterprise, into the Bay of Bengal to stave off the surrender of Dhaka. It didn't stop the then Indian government. Need to be replied to by the government of India in a manner which indicates and demonstrates steadfast national resolve. ಒಟ್ಟಾರೆ ಭಾರತ ರಷ್ಯಾ ಸಂಬಂಧ ಕೆಡಿಸಲು ಅಮೆರಿಕ ಶತಪ್ರಯತ್ನ ಮಾಡ್ತಾ ಇದ್ದು, ಟ್ರಂಪ್ ಗೊಡ್ಡು ಬೆದರಿಕೆಗೆ ಕೇಂದ್ರ ಸರ್ಕಾರ ಸಖತ್ತಾಗಿಯೇ ಕೌಂಟರ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ವ್ಯಾಪಾರ ನೀತಿ ವಿರುದ್ಧ ಅಮೆರಿಕ ಅಧ್ಯಕ್ಷ ಸಮರ ಸಾರಿದ್ದಾರೆ. ರಷ್ಯಾ ಜೊತೆಗಿನ ತೈಲ ಒಪ್ಪಂದವನ್ನ ಕೈಬಿಡಲು ಟಾರಿಫ್ ಸುಂಕ ಏರಿಕೆ ಬೆದರಿಕೆ ಹಾಕಿದ್ದಾರೆ. ಹುಚ್ಚು ದೊರೆ ಬೆದರಿಕೆಗೆ ಭಾರತೀಯ ವಿದೇಶಾಂಗ ಸಚಿವಾಲಯ ಸಖತ್ ಕೌಂಟರ್ ಕೊಟ್ಟಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತ ರಷ್ಯಾ ಸ್ನೇಹದ ಮೇಲೆ ಟ್ರಂಪ್ ಕೆಟ್ಟ ಕಣ್ಣು. ಮತ್ತಷ್ಟು ಟಾರಿಫ್ ಏರಿಸುವ ಬೆದರಿಕೆ ಹಾಕಿದ ಯುಎಸ್. ಭಾರತದ ಪಾಲಿಗೆ ಅಮೆರಿಕ ಒಂದು ರೀತಿಯ ಮಗ್ಗಲಿನ ಮುಳ್ಳು ಅಂದ್ರೂ ತಪ್ಪಾಗಲಾರದು. ಭಯೋತ್ಪಾದನೆ ವಿರುದ್ಧ ಭಾರತದ ಜೊತೆಗೆ ನಿಲ್ತೇನೆ ಅಂತ ಘೋಷಣೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಸಿಕ್ಕಾಗಲೆಲ್ಲ ಅಪ್ಪಿ ಮುದ್ದಾಡುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಹಲ್ಗಾಮ್ ದಾಳಿಯ ನಂತರ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ತೀವ್ರ ಮುಜುಗರ ಉಂಟಾಗುವಂತೆ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಭಾರತವನ್ನ ಕಟ್ಟಿ ಹಾಕಲು ಅಮೆರಿಕ ಅಧ್ಯಕ್ಷ ಸುಂಕದ ವಿಚಾರದಲ್ಲಿಯೂ ಭಾರತಕ್ಕೆ ಬ್ಲಾಕ್ ಮೇಲ್ ಮಾಡುವುದನ್ನು ಶುರು ಮಾಡಿದ್ದಾರೆ. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರುವುದಕ್ಕೆ ಟ್ರಂಪ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇರುವಂತಹ ರಷ್ಯಾಕ್ಕೆ ಅದರ ತೈಲ ಖರೀದಿ ಮಾಡುವ ಮೂಲಕ ಭಾರತ ಪರೋಕ್ಷವಾಗಿ ಹಣ ಸಹಾಯ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ರಷ್ಯಾ ಜೊತೆಗಿನ ತೈಲ ಒಪ್ಪಂದ ನಿಲ್ಲಿಸದಿದ್ದರೆ ಭಾರತದ ಮೇಲೆ ಮತ್ತಷ್ಟು ಟಾರಿಫ್ ಹಾಕುವುದಾಗಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಭಾರತದ ತೆರಿಗೆಟ್ಟು. ಅಮೆರಿಕ ಅಧ್ಯಕ್ಷನ ಸುಂಕದ ಬೆದರಿಕೆಗೆ ತೀವ್ರವಾಗಿ ಪ್ರತಿಕ್ರಿಯಿಸಿರುವಂತಹ ಭಾರತೀಯ ವಿದೇಶಾಂಗ ಸಚಿವಾಲಯ ರಷ್ಯಾದ ಜೊತೆಗಿನ ಸ್ನೇಹವನ್ನ ಅಷ್ಟು ಸುಲಭವಾಗಿ ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಟಕ್ಕರ್ ಕೊಟ್ಟಿದೆ. On Trump tariffs, there was no discussion on the tariffs imposed by the US on India or any other country. ಅಮೆರಿಕಾಗೆ ರಷ್ಯಾ ಜೊತೆ ವ್ಯಾಪಾರ ಸಂಬಂಧವಿದೆ. ಟ್ರಂಪ್ ಬೆದರಿಕೆಗೆ ಭಾರತೀಯ ವಿದೇಶಾಂಗ ಇಲಾಖೆ ಟಾಂಗ್. ಎಂಇಎ ಪ್ರಕಾರ
ಯುರೋಪಿಯನ್ ಒಕ್ಕೂಟವು 2023ರಲ್ಲಿ ರಷ್ಯಾದೊಂದಿಗೆ EUR 67.5 ಶತಕೋಟಿ ಸರಕುಗಳು ಮತ್ತು EUR 17.2 ಶತಕೋಟಿ ಸೇವೆಗಳ ದ್ವಿಪಕ್ಷೀಯ ವ್ಯಾಪಾರವನ್ನು ಹೊಂದಿತ್ತು. ಇದು ರಷ್ಯಾದೊಂದಿಗಿನ ಭಾರತದ ಒಟ್ಟು ವ್ಯಾಪಾರಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ. ಇದಲ್ಲದೆ ಅಮೆರಿಕವು ತನ್ನ ಪರಮಾಣು ಉದ್ಯಮಕ್ಕೆ ಯುರೇನಿಯಂ ಹೆಕ್ಸಾಫ್ಲೋರೈಡ್, ತನ್ನ ವಿದ್ಯುತ್ ವಾಹನದ ಉದ್ಯಮಕ್ಕೆ ಪಲ್ಲಾಡಿಯಂ, ರಸಗೊಬ್ಬರಗಳು ಮತ್ತು ರಾಸಾಯನಿಕಗಳನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ಳುವುದನ್ನು ಮುಂದುವರೆಸಿದೆ. ಭಾರತದ ಇಂಧನ ಆಮದನ್ನ ಮಾತ್ರ ವಿರೋಧಿಸ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದೆ. ಟ್ರಂಪ್ ವಿರುದ್ಧ ಕಾಂಗ್ರೆಸ್ ನಾಯಕ ಕಟು ಟೀಕೆ. ರಷ್ಯಾದ ಜೊತೆ ಸಂಬಂಧ ಮುಂದುವರೆಸಿದ್ರೆ ಮತ್ತಷ್ಟು ಸುಂಕ ಏರಿಸುವುದಾಗಿ ಟ್ರಂಪ್ ಭಾರತಕ್ಕೆ ಬೆದರಿಕೆ ಹಾಕಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕ ಮನೀಶ್ ತಿವಾರಿ ತಿರುಗೇಟನ್ನು ಕೊಟ್ಟಿದ್ದಾರೆ. Well, Mr. Donald Trump's disparaging remarks hurt the dignity and self-respect of 144 crore Indians. When we were liberating East Pakistan, the Kissinger-Nixon duo sent a task force of the 7th Fleet, led by the aircraft carrier Enterprise, into the Bay of Bengal to stave off the surrender of Dhaka. It didn't stop the then Indian government. Need to be replied to by the government of India in a manner which indicates and demonstrates steadfast national resolve. ಒಟ್ಟಾರೆ ಭಾರತ ರಷ್ಯಾ ಸಂಬಂಧ ಕೆಡಿಸಲು ಅಮೆರಿಕ ಶತಪ್ರಯತ್ನ ಮಾಡ್ತಾ ಇದ್ದು, ಟ್ರಂಪ್ ಗೊಡ್ಡು ಬೆದರಿಕೆಗೆ ಕೇಂದ್ರ ಸರ್ಕಾರ ಸಖತ್ತಾಗಿಯೇ ಕೌಂಟರ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.